ಗ್ರಾಮೀಣ ಸಂಸ್ಕೃತಿಯ ವೈಭವವನ್ನ ಪ್ರತಿಬಿಂಬಿಸುವ ಜಾತ್ರೆ ಮಹೋತ್ಸವಗಳು ಈ ಬಾರಿ ಸಹ ಭಕ್ತಿ, ಸಂಭ್ರಮ ಹಾಗೂ ಐಕ್ಯತೆಯ ಸಂಕೇತವಾಗಿ ವಿಜೃಂಭಣೆಯಿಂದ ಜರುಗಿದವು. ಬಿಸಲೇಹಳ್ಳಿ ಗ್ರಾಮದ ಪ್ರಸಿದ್ಧ ದೇವಾಲಯ ಶ್ರೀ ಬಸವೇಶ್ವರ ಸ್ವಾಮಿಯವರ ರಥೋತ್ಸವ ಸಾವಿರಾರು ಭಕ್ತರ ಸಾನ್ನಿಧ್ಯದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಮಹೋತ್ಸವದ ಅಂಗವಾಗಿ ಬೆಳಗಿನಿಂದಲೇ ವಿಶೇಷ ಪೂಜೆಗಳು, ಅಭಿಷೇಕ, ಅಲಂಕಾರ ಮತ್ತು ಹೋಮ ಹವನಗಳು ನಡೆಯಿತು. ದೇವಾಲಯವನ್ನು ಬಣ್ಣ ಬಣ್ಣದ ಹೂವಿನ ಅಲಂಕಾರಗಳಿಂದ ಹಾಗೂ ದೀಪಗಳಿಂದ ಸಿಂಗರಿಸಲಾಗಿತ್ತು. ಭಕ್ತರು ದೀರ್ಘ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಮತ್ತು ತಮ್ಮ ಮನೋಭಿಲಾಷಗಳನ್ನು ಸಲ್ಲಿಸಿದರು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ರಥೋತ್ಸವ ಕಾರ್ಯಕ್ರಮವು ಅತ್ಯಂತ ಭಕ್ತಿಭಾವದಿಂದ ನೆರವೇರಿತು. ಅಲಂಕರಿಸಲಾದ ರಥದಲ್ಲಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮ ಸುತ್ತಮುತ್ತಲಿನ ಬೀದಿಗಳಲ್ಲಿ ಭಕ್ತರು ಘೋಷಣೆಗಳೊಂದಿಗೆ ರಥವನ್ನು ಎಳೆದರು. ಈ ದೃಶ್ಯವು ಎಲ್ಲರ ಮನಸ್ಸೆಳೆಯುವಂತಿತ್ತು. ಮಕ್ಕಳು ಮತ್ತು ಯುವಕರು ವಿಶೇಷ ಉತ್ಸಾಹದಿಂದ ಪಾಲ್ಗೊಂಡರು. ಈ ಕಾರ್ಯಕ್ರಮಗಳು ನಮ್ಮ ಪರಂಪರೆಯ ಶ್ರೀಮಂತಿಕೆಯನ್ನು ಮತ್ತೊಮ್ಮೆ ನೆನಪಿಸಿದವು. ಮೇಳದ ಭಾಗವಾಗಿ ಅನೇಕ ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ತೆರೆದಿದ್ದರು. ಆಟಿಕೆಗಳು, ಸಿಹಿ ತಿಂಡಿಗಳು, ಗೃಹೋಪಯೋಗಿ ವಸ್ತುಗಳು ಮಾರಾಟವಾಗುತ್ತಿದ್ದವು. ಗ್ರಾಮಸ್ಥರು ಮತ್ತು ಹೊರಗಿನಿಂದ ಬಂದ ಜನರು ಖರೀದಿಯಲ್ಲಿ ತೊಡಗಿಸಿಕೊಂಡು ಜಾತ್ರೆಯ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದರು. ಇದೇ ಸಂದರ್ಭದಲ್ಲಿ ಊರ ಮುಖಂಡರು ಮಾತನಾಡಿ, ಈ ಜಾತ್ರೆ ಮಹೋತ್ಸವವು ಕೇವಲ ಧಾರ್ಮಿಕ ಕಾರ್ಯಕ್ರಮವಷ್ಟೇ ಅಲ್ಲ, ಜನರಲ್ಲಿ ಐಕ್ಯತೆ, ಸಹಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ಗೌರವವನ್ನು ಹೆಚ್ಚಿಸುವ ಒಂದು ಮಹತ್ವದ ಉತ್ಸವವಾಗಿದೆ. ಈ ರೀತಿಯ ಹಬ್ಬಗಳು ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಒಟ್ಟಾರೆ ಈ ವರ್ಷದ ಜಾತ್ರೆ ಮಹೋತ್ಸವವು ಎಲ್ಲರಿಗೂ ಮರೆಯಲಾಗದ ಅನುಭವವನ್ನು ನೀಡಿದ್ದು, ಗ್ರಾಮದಲ್ಲಿ ಹಬ್ಬದ ಸಂಭ್ರಮವನ್ನು ಉಂಟುಮಾಡಿದೆ ಎಂದರು. ನನ್ನ ಹೆಸರು ಸಿದ್ದಪ್ಪ ಅಂತ ಹೇಳಿ, ಈ ಊರಿನ ಒಂದು ಬಿಸಲೇಹಳ್ಳಿ ಗ್ರಾಮದ ಒಂದು ಜಾತ್ರಾ ಮಹೋತ್ಸವ ಇದರೊಂದು ಬೇಸಿಕ್ ಇದೇ ಸ್ಟಾರ್ಟ್ ಆಗಿದ್ದೆ ಭಾಳ ವಿಶೇಷವಾದ ಒಂದು ಇದಿದೆ. ನೀವೆಲ್ಲ ಮೊದಲೆಲ್ಲ ಕೇಳಿರ್ತೀರಿ, ಪ್ಲೇಗ್ನಮ್ಮ ಅಂತೇಳಿ ಊರೂರಿಗೆ ಬಂದು ಊರೂರನ್ನೇ ಹಾಳು ಮಾಡಿಕೊಂಡು ಹೋಗ್ತಾ ಇರೋದು. ಆವಾಗ ನಮ್ಮೂರ ಮೂಲ ಬಸವೇಶ್ವರ ಬಂದು, ಪ್ಲೇಗ್ನಮ್ಮನ್ನ ನೀವು ನಮ್ಮೂರಿಗೆ ಬರಬೇಡಮ್ಮ, ನೀನು ಹೊರಗೆ ಇದ್ಬಿಡು, ಊರಿಗೆ ವರ್ಷಕ್ಕೊಂದ್ಸಲ ನಿನಗೆ ಊರೊಳಗಡೆ ಕರ್ಕೊಂಬರ್ತೀನಿ, ಆವಾಗಲಿಂದ ಪ್ಲೇಗ್ನ ಅಮ್ಮನ್ನ ನೀವು ವರ್ಷಕ್ಕೆ ದೇವಸ್ಥಾನದ ಪೂಜೆ ಮಾಡಿ ನಮ್ಮ ಕಲಬಾವಿ ಇದೆ, ಇಲ್ಲಿಂದ ಒಂದು 500 ಮೀಟ್ರಲ್ಲಿ ಕಲಬಾವಿ ಇದೆ. 500 ಮೀಟ್ರಿಂದ ಒಂದು ದೇವಸ್ಥಾನ ಅಲ್ಲಿಂದ ಪೂಜೆ ಮಾಡಿಕೊಂಡು ತಂದು ದೇವಸ್ಥಾನದಲ್ಲಿ ನಿನ್ನ ಇದನ್ನು ಮಾಡಿಬಿಟ್ಟು ಸಮಾಪ್ತಿ ಮಾಡ್ತೀನಿ. ಆ ಥರ ಆವತ್ತಿನ ಸ್ಟಾರ್ಟ್ ಆಗಿದ್ದು ನಮ್ಮ ಒಂದು ಜಾತ್ರೆ, ಬಿಸಲೇಹಳ್ಳಿ ಜಾತ್ರೆ ಇವತ್ತಿನವರೆಗೂ ನಿರಂತರವಾಗಿ ನಡೀತಾ ಇದೆ. ಅದ್ದೂರಿಯಾಗಿ ಯಾವುದು ವರ್ಷನೂ ಇನ್ನೂ ಅದ್ದೂರಿಯಾಗಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಕಾರಣಾಂತರಗಳು ಕಡಿಮೆ, ಎಲ್ಲ ಊರುಗಳಲ್ಲೂ ಸಮಸ್ಯೆಗಳಿರುತ್ತೆ. ನಮ್ಮೂರಲ್ಲಿ ಸಮಸ್ಯೆ ಬಂದ್ರೂ, ಆದರೆ ನಮ್ಮೂರಲ್ಲಿ ಒಂದು ಜಾತಿ ಇಲ್ಲ, ಎಲ್ಲ ಸಕಲ ಕುಟುಂಬದವರು ಇದ್ದಾರೆ, ಪ್ರತಿಯೊಂದು ಜಾತಿಯವರು ಇದ್ದಾರೆ. ಎಲ್ಲ ಜಾತಿಯವರು ಒಂದು ಒಗ್ಗಟ್ಟಾಗಿ ಒಗ್ಗಟ್ಟಿನ ಸೇರಿಸ್ಕೊಂಡು ಒಟ್ಟು ಕುಟುಂಬದ ಹತ್ರ ಕೆಲಸ ಮಾಡಿ ಈ ಜಾತ್ರೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ನಿರಂತರವಾಗಿ ನಡೀಲಿ ಅಂತ ಬಸವೇಶ್ವರ ಎಲ್ಲರಿಗೂ ಐಶ್ವರ್ಯ, ಆರೋಗ್ಯ ಎಲ್ಲರಿಗೂ ಕೊಡಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ನಮಸ್ಕಾರ.